ಸಿಗುವುದು ಅಂತಂದರೆ ಅದು ಅತ್ಯಂತ ದುರ್ಲಭ. ಹಾಗಾಗಿ ಅಂಥವರು ನಮಗೆ ಒಳ್ಳೆ ಮಾರ್ಗವನ್ನು ತೋರಿಸಿದಾಗ ಆ ಮಾರ್ಗವನ್ನು ಖಂಡಿತವಾಗಿಯೂ ನಾವು ಅನುಸರಣೆ ಮಾಡಬೇಕು, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅದೇ ಈಗ ನಾನು ಹೇಳಿದಂತೆ ನಮ್ಮ ಒಂದು ಸನಾತನ ಧರ್ಮವು ಇಷ್ಟು ಶ್ರೇಷ್ಠ ಧರ್ಮ ಯಾಕಾಗಿದೆ ಅಂತ ಕೇಳಿದರೆ ಈ ಒಂದು ಧರ್ಮದ ತತ್ವಗಳಿಂದ. ಅದರಲ್ಲಿ ಪ್ರಧಾನವಾಗಿ ನಮ್ಮ ಧರ್ಮವು ಉಪದೇಶ ಮಾಡುವಂತಹ ವಿಚಾರಗಳು ಎರಡು. ಎಷ್ಟು ವೇದಗಳು, ಪುರಾಣಗಳು, ಇತಿಹಾಸಗಳು, ಕಾವ್ಯಗಳು, ಎಷ್ಟೇ ನಾವು ನಮ್ಮ ವೈದಿಕ ವಾಂಗ್ಮಯವನ್ನು ಪಠನ ಮಾಡಿ ಎಷ್ಟು ವಿಚಾರಗಳನ್ನು ನೋಡಿದರೂ ಕೊನೆಗೆ ಬಂದು ನಿಲ್ಲುವುದು ಈ ಎರಡು ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆಗೆ ಮಾತ್ರವೇ. ಯಾವ ಪುರಾಣ ಬೇಕಾದರೂ ತೆಗೆದುಕೊಳ್ಳಿ, ಯಾವ ಗ್ರಂಥವನ್ನು ಬೇಕಾದರೂ ನೋಡಿ, ಎಲ್ಲಿ ಬೇಕಾದರೂ ನೋಡಿ, ಅದು ಈ ಎರಡು ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆಗೆ ಬಂದೇ ನಿಲ್ಲುತ್ತೆ. ಅದು ಏನು ಆ ಎರಡು ವಿಚಾರಗಳು ಅಂತಂದರೆ, ಅದರಲ್ಲಿ ಮೊದಲನೇದು ಈಗ ಹೇಳಿದಂತೆ ಮನುಷ್ಯನಾಗಿರ್ತಕ್ಕಂಥವನು ಸತ್ಪುರುಷನಾಗಿ ಜೀವನವನ್ನು ನಡೆಸಬೇಕು, ಸಜ್ಜನನಾಗಿ ಜೀವನವನ್ನು ನಡೆಸಬೇಕು ಅನ್ನುವುದು ಮೊದಲನೇ ಉಪದೇಶ. ಇನ್ನು ಎರಡನೇ ಉಪದೇಶ ಏನು ಅಂತ ಕೇಳಿದ್ರೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಅನ್ನುವುದು ಎರಡನೇ ಉಪದೇಶ. ಈಗ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿದಾಗ ತಕ್ಷಣ ನಮಗೆ ಬರುವಂತಹ ಪ್ರಶ್ನೆ ಏನು? ಭಗವಂತ ಅಂದರೆ ಯಾರು? ಆ ಭಗವಂತನ ಸ್ವರೂಪ ಏನು? ಭಗವಂತನ ಸ್ವಭಾವ ಏನು? ಭಗವಂತನ ತತ್ವ ಏನು? ಆ ಭಗವಂತ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡ್ತಾನೆ? ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಾವು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು? ಆ ಆರಾಧನಾ ಪದ್ಧತಿ ಏನು? ಯಾವ ಕ್ರಮದಲ್ಲಿ ನಾವು ಮಾಡಬೇಕು? ಎಷ್ಟು ಕಾಲ ಮಾಡಬೇಕು? ಯಾವ ಕಾಲದಲ್ಲಿ ಮಾಡಬೇಕು? ಹೀಗೆ ಅನೇಕ ವಿಧವಂತಹ ಪ್ರಶ್ನೆಗಳು ಅದರ ಮೇಲೆ ನಮಗೆ ಬರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡುವುದಕ್ಕಾಗಿ ಆ ಭಗವಂತನ ಮಹಿಮೆಯನ್ನು, ಭಗವಂತನ ಆ ಸ್ವಭಾವವನ್ನು ಮತ್ತು ನಮ್ಮ ಹಿಂದಿನ ಭಕ್ತರುಗಳು ಭಗವಂತನ ಆರಾಧನೆಯನ್ನು ಹೇಗೆ ಮಾಡಿದ್ದಾರೆ ಮೊದಲಾದಂತಹ ವಿಚಾರಗಳನ್ನು ಇದೆಲ್ಲವುದನ್ನು ಹೇಳುವುದಕ್ಕೆ ಎಲ್ಲ ಪುರಾಣಾದಿಗಳು ಇದೆಲ್ಲ ಬಂದಿವೆ. ಹಾಗೆ ಸತ್ಪುರುಷರಾಗಿ ಜೀವನ ನಡೆಸಬೇಕು ಅಂದರೆ ಮೊದಲು ಸತ್ಪುರುಷರಂದರೆ ಯಾರು? ಅವರ ಹಂಗೆ ಜೀವನ ನಡೆಸುವುದು ಅಂತಂದರೆ ಹೇಗೆ? ನಮ್ಮ ಹಿಂದಿನ ಸತ್ಪುರುಷರೆಲ್ಲ ಯಾವ ರೀತಿಯಾಗಿ ಜೀವನ ನಡೆಸಿದ್ರು? ಈ ಎಲ್ಲ ಪ್ರಶ್ನೆಗಳು ನಮಗೆ ಬರುತ್ತೆ. ಆಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದಕ್ಕೋಸ್ಕರ ರಾಮಾಯಣ, ಮಹಾಭಾರತ ಮೊದಲಾದಂತಹ ಗ್ರಂಥಗಳಲ್ಲಿ ಸತ್ಪುರುಷರು ಹೇಗಿರ್ತಾರೆ ಅದರ ತಿಳುವಳಿಕೆಯೂ ಬರುತ್ತೆ, ಮತ್ತು ದುಷ್ಟರು ಹೇಗಿರ್ತಾರೆ ಅದರ ತಿಳುವಳಿಕೆಯನ್ನು ನಮಗೆ ಆ ಗ್ರಂಥಗಳಿಂದ ಬರುತ್ತೆ. ಅಂದ್ರೆ ಸತ್ಪುರುಷರು ಹೇಗಿರ್ತಾರೆ, ಅವರ ಜೀವನ ಹೇಗಿರುತ್ತೆ, ಮತ್ತೆ ದುಷ್ಟರು ಹೇಗಿರ್ತಾರೆ, ಈ ಎಲ್ಲ ವಿಚಾರಗಳನ್ನು ಸಹ ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಇವುಗಳನ್ನು ಪಠನ ಮಾಡುವುದರಿಂದ ಸತ್ಪುರುಷರಾಗಿರ್ತಕ್ಕಂಥವ್ರು ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ ನಮಗೆ. ಹಾಗೆ ಅದರಂತೆ ನಾವು ಸಹ ಅದರಂತೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಗ್ರಂಥಗಳು, ಈ ಎಲ್ಲ ಗ್ರಂಥಗಳ ತಾತ್ಪರ್ಯ ಏನು ಅಂತಂದರೆ ಈ ಎರಡು ಉಪದೇಶಗಳು. ಅಂದರೆ ಅಲ್ಲಿಗೇನಾಯಿತು ಅಂತಂದರೆ, ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಆ ಕೆಲಸ ಅನ್ನೋದು ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಭಗವಂತನ ಆರಾಧನೆಯಾದರೂ ಆಗಿರಬೇಕು, ಅಥವಾ ಇನ್ನೊಬ್ಬರಿಗೆ ಉಪಕಾರವನ್ನುಂಟು ಮಾಡುವಂತಹ ಕೆಲಸವಾದರೂ ಆಗಿರಬೇಕು. ಅದೇ ಧಾರ್ಮಿಕವಾದಂತಹ ಆಚರಣೆ. ಧರ್ಮ ಕಾರ್ಯಗಳು ಅಂತಂದರೆ ಏನು ಇದೆ? ಇಂತಹ ಕಾರ್ಯಗಳನ್ನು ನಾವು ಮಾಡಿದರೆ ಸಾಕು. ಅಂದರೆ ನಾವು ಮಾಡ್ತಿರುವಂತಹ ಕೆಲಸ ದೇವರ ಯಾವುದೋ ಒಂದು ಅದು ಪರಂಪರೆಯಾಗಿ, ಅಂದರೆ ಪರೋಕ್ಷವಾಗಿರ್ಬೋದು ಅಥವಾ ಅಪರೋಕ್ಷವಾಗಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಭಗವಂತನಿಗೆ ಸೇರ್ತಾ ಇದೆಯಾ ಇಲ್ವಾ? ಭಗವಂತನಿಗೋ ಅಥವಾ ಭಗವತ್ ಸ್ವರೂಪಿಗಳಾದ ಗುರುಗಳಿಗೋ ಅದು ಸೇರ್ತಿದೆ ಅಂತಂದ್ರೆ ಅದು ಧಾರ್ಮಿಕವಾದಂತಹ ಕಾರ್ಯ. ಅಥವಾ ನಾನು ಮಾಡುತ್ತಿರುವಂತಹ ಕೆಲಸದಿಂದ ಯಾರಾದರೂ ಒಬ್ಬರಿಗೆ ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಉಪಕಾರ ಆಗ್ತಾ ಇದೆ. ಒಬ್ಬ ಮನುಷ್ಯನೇ ಇರಬಹುದು, ಒಂದು ಪ್ರಾಣಿ ಇರ್ಬೋದು, ಪ್ರಾಣಿಗಳಿರ್ಬೋದು. ಅದರಿಂದ ಇಂಥವರಿಗೆ ಉಪಕಾರ ಆಗ್ತಾ ಇದೆ, ಏನಾದರೂ ಸಣ್ಣದೋ ದೊಡ್ಡದೋ ಏನೋ ಒಂದು, ಅವರವರ ಶಕ್ತಿಗೆ ಅವರವರು ಏನು ಮಾಡ್ತಾರೋ ಅದೇ ದೊಡ್ಡದು ಅಂತ ಲೆಕ್ಕ ಅಷ್ಟೇ ಹೊರತು ಇಷ್ಟು ಮಾಡಿದ್ರೇನೆ ದೊಡ್ಡದು ಅಂತಿಲ್ಲ. ಅವರವರ ಶಕ್ತಿಗೆ ತಕ್ಕಂತೆ ಯಾರು ಏನು ಮಾಡ್ತಾರೋ ಅದೇ ಅವರಿಗೆ ದೊಡ್ಡದು. ಹಾಗಾಗಿ ಅಂತೂ ನಾನು ಮಾಡ್ತಿರುವಂತಹ ಕೆಲಸದಿಂದ ಯಾರಿಗೆ ಆದರೂ ಉಪಯೋಗ ಆಗ್ತಾ ಇದೆ, ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಅದು ಧರ್ಮಾಚರಣೆಯೇ. ಆದ್ದರಿಂದ ಇದು ಧರ್ಮವನ್ನು ಆಚರಣೆ ಮಾಡುವುದು ಅಂತಂದ್ರೆ ಇಂತಹ ಕೆಲಸಗಳನ್ನು ಮಾಡುವುದು. ಆಗ ನಾವು ವಿಶೇಷವಾಗಿ ಧರ್ಮವನ್ನು ಆಚರಣೆ ಮಾಡಿದಂತೆ ಆಗುತ್ತೆ, ತದ್ವಾರ ನಮ್ಮ ಜೀವನವೂ ಸಹ ಸಾರ್ಥಕ ಆಗುತ್ತೆ. ಹಾಗಾಗಿ ಇಂತಹ ಧರ್ಮಾಚರಣೆಯನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಮೊದಲು ಆ ರೀತಿಯಾದಂತಹ ಒಂದು ಪ್ರವೃತ್ತಿ ನಮಗೆ ಬರಬೇಕು. ಧರ್ಮವನ್ನು ಆಚರಣೆ ಮಾಡಬೇಕಂತಹ ಪ್ರವೃತ್ತಿ ನಮಗೆ ಬರಬೇಕು. ಅದು ಬಾಲ್ಯದಿಂದ ಬರಬೇಕು, ಅಭ್ಯಾಸವಾಗಬೇಕು. ಹಾಗಾಗಿ